ಹಾಯ್ ಎಲ್ರಿಗೂ ನಮಸ್ಕಾರ. ಶಾಂತ ಕೃಷಿಕಾ ಲಾಗ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸೇವಂತಿಗೆ ಸಸಿಗಳಿಗೆ ಯಾವ ರೀತಿ ಫರ್ಟಿಲೈಸರ್ನ ಮನೆಗಳಲ್ಲೇ ತಯಾರು ಮಾಡ್ಕೊಳ್ಳೋದು, ಅದನ್ನ ಯಾವ ರೀತಿ ನಾವು ತಯಾರು ಮಾಡ್ಕೊಂಡು ಹಾಕೋದು ಗಿಡಗಳಿಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಸಾಸಿವೆನ ಯೂಸ್ ಮಾಡಿಕೊಂಡು ನಾನಿವತ್ತು ಒಂದು ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ತಯಾರು ಮಾಡ್ಕೊತಾ ಇದ್ದೀನಿ ಸೇವಂತಿಗೆ ಸಸಿಗಳಿಗೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಹಾಕಿರೋ ಸಸಿಗಳಿಗೂ ಕೂಡ ಈ ಫರ್ಟಿಲೈಸರು ತುಂಬಾ ಉಪಯೋಗವಾಗಿದೆ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು 4-5 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಕೂಡ ಈ ಸಾಸಿವೆ ಅಡುಗೆ ಮನೆ ಅಂತ ಹೇಳಿದ್ಮೇಲೆ ಇದ್ದೇ ಇರುತ್ತೆ. ಈ ಅಡುಗೆ ಮನೆಗಳಲ್ಲಿ ನಾವು ಸಾಸಿವೆನ ಇಟ್ಕೊಂಡೇ ಇರ್ತೀವಿ ಯಾವಾಗ್ಲೂ. ಆ ಒಂದು ಸಾಸಿವೆನ ಯೂಸ್ ಮಾಡ್ಕೊಂಡು ನಾವು ಗಿಡಗಳಿಗೆ ಒಂದು ಫರ್ಟಿಲೈಸರ್ನ ನಾವು ತಯಾರು ಮಾಡ್ಕೋಬೋದು. ಇದರಿಂದ ಎಷ್ಟು ಉಪಯೋಗಗಳಿವೆ ಅಂತ ಅಂದರೆ ಗಿಡಗಳು ತುಂಬ ವೇಗವಾಗಿ ಬೆಳೆಯುತ್ತವೆ ಮತ್ತು ಹೂವನ್ನು ಕೂಡ ತುಂಬ ಚೆನ್ನಾಗಿ ಬೆಳಿತವೆ. ಈ ಫರ್ಟಿಲೈಸರ್ನ ನಾವು ರೋಸ್ ಗಿಡ ಆಗಿರ್ಬೋದು, ಮತ್ತು ಇದು ದಾಸವಾಳ ಗಿಡಗಳು, ಯಾವುದೇ ಒಂದು ಹೂವಿನ ಗಿಡ, ಯಾವುದೇ ಒಂದು ಶೋ ಗಿಡ ಅಂತ ಹೇಳ್ತೀವಲ್ಲ ಅದೇ ಆಗಿರ್ಬೋದು, ಟೆರೇಸ್ ಗಾರ್ಡನ್ಗಳಲ್ಲಿ ಹಾಕ್ಕೊಂಡಿರ್ತಾರಲ್ಲ ಹೂವಿನ ಗಿಡ, ಅದಕ್ಕಾದರೂ ಕೂಡ ಈ ಒಂದು ಫರ್ಟಿಲೈಸರು ತುಂಬಾ ಉಪಯೋಗವಾಗಿದೆ. ಇದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಖಾಲಿ ವೈಟ್ ಪೇಪರ್ ಮೇಲೆ ಹಾಕ್ಕೊಂಡಾಗ ಅದರಲ್ಲಿರೋ ಎಣ್ಣೆ ಅಂಶ ಸ್ವಲ್ಪ ಅದಕ್ಕೆ ಆಗೋದಕ್ಕೆ ಆಗಲಿ ಅಂತ ಹೇಳಿಬಿಟ್ಟು, ಯಾಕೆಂದರೆ ನಾನು ಇದನ್ನು ನುಣ್ಣಗೆ ರುಬ್ಬಿಲ್ಲ. ನುಣ್ಣಗೆ ರುಬ್ಬಿದ್ರೆ ಅದು ಎಣ್ಣೆ ಅಂಶ ಸ್ವಲ್ಪ ಪೇಪರ್ಗೆ ಆಗುತ್ತೆ. ಇಲ್ಲ ಟಿಶ್ಯೂ ಪೇಪರ್ ಮೇಲಾದರೂ ಹಾಕಿ ಟ್ರೈ ಮಾಡಿ ನೋಡಿ. ನುಣ್ಣಗೆ ರುಬ್ಬಿದ್ರೆ ಆ ಥರ ಎಣ್ಣೆ ಅಂಶ ಬರುತ್ತೆ. ನಾನು ಇದನ್ನು ತರ್ತರಿಯಾಗಿ ರುಬ್ಕೊಂಡಿರೋದ್ರಿಂದ ಯಾವುದೇ ಜಿಡ್ಡಿನ ಅಂಶ ಇಲ್ಲ. ಬೇಕಾದರೆ ನೋಡಿ, ನಾನು ತರ್ತರಿಯಾಗಿ ರುಬ್ಬಿ ಹಾಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಬಿದ್ರೆ ಸ್ವಲ್ಪ ಇರುವೆಗಳು ಬರೋ ಚಾನ್ಸಸ್ಸು ಇರುತ್ತೆ ಗಿಡಗಳಿಗೆ ನಾವು ಹಾಕಿದಾಗ. ಇದೇ ಒಂದು ಫರ್ಟಿಲೈಸರ್ನ ನಾವು ಬೇಕಾದ್ರೆ ಒಂದು ಬಕೆಟಿಗೆ ನೀರ ತಗೊಂಡು ಅದಕ್ಕೆ ಈ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದನೂ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ನಾನು ಇವಾಗ ಮಳೆ ಹುಯ್ದಿರೋದ್ರಿಂದ ನೀರು ಹಾಕ್ತಿಲ್ವಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಗೆ ತರ್ತರಿ ಹಾಕಿದೆ. ಇದನ್ನು ನಾನೀಗ ಒಂದು ಬೌಲಿಗೆ ಹಾಕ್ಕೊಂಡು ಗಿಡಗಳಿಗೆ ಹಾಕ್ತೀನಿ. ಈಗ ಹೊಸ್ದಾಗಿ ಹಾಕ್ಕೊಂಡಿರೋ ಸೇವಂತಿಗೆ ಸಸಿಗಳಿಗೆ ಇದನ್ನು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಹೂವನ್ನು ಕೂಡ ತುಂಬ ಚೆನ್ನಾಗಿ ಬೆಳೀತವೆ. ನೋಡಿ, ನಾನು ಯಾವ ರೀತಿ ಸ್ವಲ್ಪನೇ ಹಾಕ್ಕೊಂಬರ್ತಾಯಿದ್ದೀನಿ ಅನ್ನೋದನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಸ್ವಲ್ಪನೇ ನಾವು ಇವಕ್ಕೆ ಗೊಬ್ಬರ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತೀವಲ್ಲ, ಅದೇ ರೀತಿ ನಾವು ಇದನ್ನು ಸ್ವಲ್ಪನೇ ಹಾಕ್ಕೊಂಬರೋದ್ರಿಂದ ಗಿಡಗಳು ಸ್ವಲ್ಪ ಒಣಗ್ತಾ ಇರೋ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತವೆ. ಈ ದೊಡ್ಡ ಗಿಡಗಳಿಗೂ ಕೂಡ ನಾನು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಪಕ್ಕದಲ್ಲಿ ಸ್ವಲ್ಪ ಸಸಿಗಳು ಬರಲಿ, ಇನ್ನೂ ಹೆಚ್ಚಿಗೆ ನನಗೆ ಸೇವಂತಿಗೆ ಸಸಿಗಳು ಬೇಕು, ಅವು ಇನ್ನೂ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಪೌಡ್ರನ್ನ ನಾನು ಒಂದು 15 ಡೇಸ್ ಒಂದು ಸಲನಾದರೂ ನಾನು ಈ ಥರ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ. ನಾನು ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಪೌಡ್ರನ್ನ ಜಾಸ್ತಿನೇ. ಹಿಂಗೆ ಬೇಕು ಅಂತ ಅಂದಾಗ ನಾನು ಒಂದು 15 ಡೇಸ್ ಆಗಲಿ ಇಲ್ಲ 1 ಮಂತ್ಗಾದ್ರೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಪ್ರತಿಯೊಂದು ಗಿಡಗಳಿಗೂ ಕೂಡ ಇದನ್ನು ಹಾಕಿದ್ರೆ ಹೂವು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ನನ್ನ ಇರೋಕ್ಕೂ ಕೂಡ ನಾನು ಇದನ್ನು ಹಾಕ್ತೀನಿ. ಈಗ ಹೊಸ್ದಾಗಿ ಹಾಕಿರೋ ಗಿಡಗಳಿಗೆಲ್ಲ ಹಾಕಿದ್ದೀನಿ ನೋಡಿ. ಈ ರೀತಿ ನೀವು ಹಾಕ್ಕೊಳ್ಳಿ, ಹೂವು ಚೆನ್ನಾಗಿ ಬರ್ತವೆ. 100% ರಿಸಲ್ಟು. ನೀವು ಪಾಟಲ್ಲಿರೋಕ್ಕೂ ಕೂಡ ನಾವು ಈ ರೀತಿ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ಈ ಮಣ್ಣಲ್ಲಿರೋಕ್ಕಿಂತ ಪಾಟ್ಗಳಿರೋಕ್ಕೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಗಿಡಗಳು. ಈ ರೀತಿ ಹೂವು ಬರಬೇಕು ಅಂದರೆ ಈ ಫರ್ಟಿಲೈಸರ್ನ ಯೂಸ್ ಮಾಡಿ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.